ಆತ್ಮೀಯ ಸ್ನೇಹಿತರೆ, ಇವತ್ತಿನ ಕಥೆಯ ಶೀರ್ಷಿಕೆ ಜಾಣ ಸೊಸೆ ಅಂತಂದ್ಬಿಟ್ಟು. ಬಶೀರ್ ಅನ್ನೋನು ಅಲಿ ಮತ್ತು ಆಯಿಷಾರ ಮಗ. ತುಂಬ ಸಾಧು ಸ್ವಭಾವ ಇರುವಂಥವನು. ತಾನಾಯಿತು, ತನ್ನ ಕೆಲಸ ಆಯಿತು, ಆ ರೀತಿ ಇರ್ತಾನೆ. ಅವನ ಒಂದು ಸರಳತೆಯನ್ನು ನೋಡಿನೇ ಜನರೆಲ್ಲ ಅವನಿಗೆ ಮೋಸ ಮಾಡ್ತಾಯಿದ್ರು. ಅಷ್ಟೊಂದು ಇನ್ನೋಸೆಂಟ್ ಅಂತ ಹೇಳ್ತೀವಲ್ಲ, ಆ ರೀತಿ ಇದ್ದವನು. ಅದನ್ನು ಅರ್ಥ ಮಾಡ್ಕೊಂಡು ಆಯಿಷಾ ಏನು ಮಾಡ್ತಾಳೆ, ಯಾವಾಗಲೂ ತನ್ನ ಮಗನಿಗೆ ಒಂದು ಚುರುಕಾದಂಥ ಹುಡುಗಿ ಮದುವೆಯಾಗಿ ಬಂದರೆ ಎಷ್ಟು ಚೆನ್ನಾಗಿರುತ್ತೆ, ತನ್ನ ಮಗನನ್ನು ಮನೆಯನ್ನು ಚೆನ್ನಾಗಿ ನೋಡ್ಕೊಳ್ತಾಳೆ. ಆದರೆ ಅಂಥ ಹುಡುಗಿಯನ್ನು ಎಲ್ಲಿಂದ ಹೇಗೆ ಕರ್ಕೊಂಡು ಬರೋದು ಅಂತಲೇ ಗೊತ್ತಾಗಲಿಲ್ಲ. ಕೊನೆಗೊಂದಿನ ಮಗನಿಗೆ ಹೇಳ್ತಾಳೆ, ಮಗನೇ, ನಿನಗೊಂದು ಕುರಿ ಕೊಡ್ತೀನಿ, ಅದನ್ನು ನೀನು ಮಾರಲೂಬಾರ್ದು, ಕೊಲ್ಲಲೂಬಾರ್ದು, ಅದರ ಮಾಂಸವನ್ನು ತೆಗೆದೆ ಅದರಲ್ಲಿ ಹಣ ಮಾಡ್ಕೊಂಡು ಬರಬೇಕು ನೀನು ಅಂತ ಹೇಳ್ತಾಳೆ. ಬಶೀರನಿಗೆ ಈ ಒಂದು ಷರತ್ತುಗಳನ್ನು ಹಾಕಿರ್ತಾಳಲ್ಲ, ಇದ್ಯಾವುದೂ ಅರ್ಥ ಆಗಿಲ್ಲ. ಕುರಿನ ಮಾರದೆ ಹಣ ಮಾಡೋದಾದರೂ ಹೇಗೆ ಸಾಧ್ಯ ಆಗುತ್ತೆ ಅಂತಂದ್ಬಿಟ್ಟು ಅವನು ದುಃಖ ಪಟ್ಕೊಂಡು ಇದೇನು ಹೀಗೆ ಹೇಳ್ಬಿಟ್ಟಿದಾರಲ್ಲ ಅಂತಂದ್ಬಿಟ್ಟು ಹೊರಡ್ತಾನೆ. ಅಂದರೆ ಅವನಿಗೆ ಯಾವ ರೀತಿ ಇದನ್ನು ದುಡ್ಡು ಮಾಡೋದು ಅನ್ನೋದು ಗೊತ್ತಾಗಲ್ಲ. ಮಾರಬಾರ್ದು, ಅದನ್ನು ಕೊಲ್ಲಬಾರ್ದು, ಮಾಂಸನೂ ತೆಗಿಬಾರ್ದು ಅಂತಂದರೆ ಹೇಗೆ ಹಣ ಮಾಡೋದು ಅನ್ನೋದು ಗೊತ್ತಾಗದೆ ದುಃಖ ಪಟ್ಕೊಂಡು ಹೋಗ್ತಾನೆ. ಹೀಗೆ ಅವನೇನು ಮಾಡ್ತಾನೆ, ಒಂದು ಊರಿಗೆ ಬರ್ತಾನೆ. ಊರಿನ ಹೊರಗಡೆ ಅಜ್ಜಿ ಒಬ್ಬಳು ತನ್ನ ಮೊಮ್ಮಗಳು, ಅವಳ ಹೆಸರು ಮಮ್ತಾಜ್ ಅಂದ್ಬಿಟ್ಟು, ಅವಳ ಜೊತೆ ವಾಸ ಆಗಿರ್ತಾಳೆ. ಬಶೀರ್ ಏನು ಮಾಡ್ತಾನೆ, ಅಜ್ಜಿ ಮನೆಯಲ್ಲಿ ಊಟ ಮಾಡಿ ಅಲ್ಲೇ ಅವನು ಉಳ್ಕೊಳ್ತಾನೆ. ಮಾತಿನ ಮಧ್ಯೆ ತನ್ನ ಕಥೆಯನ್ನು ಕೂಡ ಹೇಳ್ತಾನೆ. ನಾನು ಯಾಕೆ ಬಂದೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಅವನು ಹೇಳ್ತಾನೆ. ಅದಕ್ಕೆ ಆ ಮೊಮ್ಮಗಳಿರ್ತಾಳಲ್ಲ ಮಮ್ತಾಜು, ಅವಳು ನಗುತ್ತಾ ಹೇಳ್ತಾಳೆ, ಅದು ತುಂಬ ಸುಲಭದ ಕೆಲಸ, ನೀನು ಕೆಲವು ತಿಂಗಳು ನಮ್ಮ ಜೊತೆಯಲ್ಲೇ ಇರು, ನಾನು ನಿನಗೆ ಹಣ ಮಾಡೋದಕ್ಕೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾಳೆ. ಆಯಿತು, ಬಶೀರು ಅವಳು ಹೇಳಿದ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಅವ್ರ ಮನೇಲೇ ಉಳ್ಕೊಳ್ತಾನೆ. ಮಮ್ತಾಜ್ ಏನು ಮಾಡ್ತಾಳೆ, ಕುರಿಗೆ ದಿನಾಗ್ಲೂ ಒಳ್ಳೊಳ್ಳೆ ಆಹಾರ ಕೊಡ್ತಾಳೆ. ಅದರ ಹಿಕ್ಕೆ ಬರುತ್ತಲ್ಲ, ಅದನ್ನೆಲ್ಲ ಸಂಗ್ರಹಣೆ ಮಾಡಿ ರೈತರಿಗೆ ಗೊಬ್ಬರ ಅಂತಂದ್ಬಿಟ್ಟು ಮಾರ್ತಾಳೆ. ಈಗ ಅದರಿಂದ ಒಂದು ಸ್ವಲ್ಪ ಹಣ ಬರ್ತಾ ಬಂದ ಹಣದಿಂದ ಏನು ಮಾಡಿದ್ಲು, 2 ಆಡುಗಳನ್ನು ತೊಗೊಂಡು ಬರ್ತಾಳೆ. ಅದರ ಹಿಕ್ಕೆ ಮತ್ತು ಅದರ ಹಾಲನ್ನು ಮಾರ್ತಾಳೆ. ಅಷ್ಟರಲ್ಲೇ ಬೇಸಿಗೆ ಆರಂಭವಾಗಿ ಆ ಕುರಿ ದಪ್ಪ ಆಗಿರುತ್ತೆ, ಅದರ ಮೇಲೆ ಉಣ್ಣೆ ಇರುತ್ತೆ ನೋಡಿ, ಅದನ್ನೆಲ್ಲ ತೆಗೆದು ಉಣ್ಣೆ ವ್ಯಾಪಾರಿಗೆ ಮಾರ್ತಾಳೆ. ಅದರಿಂದ ಒಂದಷ್ಟು ದುಡ್ಡು ಮಾಡ್ತಾಳೆ. ಹೀಗೆ 1 ವರ್ಷ ಕಳೆಯೋದ್ರಲ್ಲಿ ಮಮ್ತಾಜ್ ಏನು ಮಾಡಿದ್ಲು, ಸುಮಾರು ಹಣವನ್ನು ಗಳಿಸಿದ್ಲು. ಕುರಿಯನ್ನು ಕೊಲ್ಲದೆ ಅದರ ಮಾಂಸವನ್ನು ಮಾರದೆ ಜೊತೆಗೆ 2 ಆಡನ್ನು ತಗೊಂಡ್ಲು, ಹಣವನ್ನು ಕೂಡ ಸಂಪಾದನೆ ಮಾಡಿದ್ಲು. ಅದೆಲ್ಲವನ್ನು ಬಶೀರನಿಗೆ ಕೊಟ್ಟು ಕಳಿಸ್ತಾಳೆ. ಒಂದೇ ಒಂದು ಕುರಿಯಿಂದ ಬಂದ ಸಂಪತ್ತನ್ನು ನೋಡಿ ಅಲಿ ಮತ್ತು ಆಯಿಷಾರಿಗೆ ತುಂಬ ಸಂತೋಷವಾಗುತ್ತೆ. ಬಶೀರ ನಡೆದಂಥ ಎಲ್ಲ ವಿಚಾರಗಳನ್ನು ಹೇಳ್ತಾನೆ. ಇದೆಲ್ಲವೂ ಕೂಡ ಮುಮ್ತಾಜ್ ಇದ್ದಾಳಲ್ಲ, ಅವಳ ಬುದ್ಧಿಯಿಂದ ಆಗಿರುವಂಥದ್ದು ಅಂತ ತಿಳಿದು ಮಗನಿಗೆ, ಮಗು, ಗಂಡ ಎಷ್ಟೇ ಗಳಿಸಿದ್ರೂ ಕೂಡ ಮನೆ ಉಳಿಯೋದು ಜಾಣ ಹೆಂಡತಿಯಿಂದ, ಮಮ್ತಾಜ್ ಒಳ್ಳೆ ಜಾಣ ಹುಡುಗಿ, ಅವಳೇ ನಮಗೆ ತಕ್ಕ ಸೊಸೆ ಅಂತಂದ್ಬಿಟ್ಟು ಹೇಳ್ತಾರೆ. ಬಶೀರ್ ಮತ್ತು ಮುಮ್ತಾಜ್ ಮುಂದೆ ಸಂತೋಷವಾಗಿ ಬಾಳ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಬುದ್ಧಿವಂತಿಕೆ ಅನ್ನೋದು ಇರಬೇಕು, ಇಲ್ಲ ಅಂತಂದರೆ ನಾವು ಎಷ್ಟಿದ್ರೂ ಏನೂ ಗಳಿಸೋದಕ್ಕಾಗಲ್ಲ. ಬುದ್ಧಿ ಇದ್ದರೆ ನಾವು ಅದನ್ನು ಉಪಯೋಗ ಮಾಡಿಕೊಂಡು ಏನು ಬೇಕಾದರೂ ಸಾಧಿಸ್ಬೋದು. ಹರೇ ಕೃಷ್ಣ.